ಮಲ್ಲಿ ಈಗ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ, ಅದು ಕೂಡ ತನಗಿಂತ ಚಿಕ್ಕ ವಯಸ್ಸಿನ ಹುಡುಗನ ಜೊತೆ. ಆದ್ರೆ ಸುನಿಯನ್ನ ಕಳುಹಿಸಿದ್ದು ಜಯದೇವ್ ಅನ್ನೋದು ಆಕೆಗೆ ಗೊತ್ತಿಲ್ಲ. ಇವೆಲ್ಲದರ ಮಧ್ಯೆ ಮಲ್ಲಿ ಲವ್ ವಿಚಾರ ಭೂಮಿಕಾಗೆ ಗೊತ್ತಾಗಿದೆ. ಸುನಿಲ್ನ ನೋಡಿ ಭೂಮಿಕಾ ಶಾಕ್ ಆಗಿದ್ದಾಳೆ. ಇಷ್ಟು ಚಿಕ್ಕ ಹುಡುಗನ ಅಂತ ಮನಸ್ಸಲ್ಲೇ ಅಂದ್ಕೊಂಡಿದ್ದಾಳೆ. ಮತ್ತೊಂದ್ ಕಡೆ ಗೌತಮ್ ಶಕುಂತಲಾ ಮುಖಾಮುಖಿಯಾಗಿದ್ದು ದೊಡ್ಡ ಹೈಡ್ರಾಮವೇ ನಡೆದಿದೆ. ಹಾಗಾದ್ರೆ ಸೀರಿಯಲ್ ನಲ್ಲಿ ಮುಂದೇನಾಗುತ್ತೆ? ಭೂಮಿಕಾ ಮಲ್ಲಿ ಸುನಿ ಮದ್ವೆ ಮಾಡಿಸಲ್ವಾ? ಭೂಮಿಕಾ ಬಾಳಿಗೆ ಮಲ್ಲಿಯ ವಿಲನ್ ಆಗ್ತಾಳ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅಮೃತಧಾರೆ ಸೀರಿಯಲ್ ನಲ್ಲಿ ಹೊಸ ಟ್ವಿಸ್ಟ್ ಅಂಡ್ ಟರ್ನ್ಗಳು ಎದುರಾಗ್ತಿವೆ. ಇಷ್ಟು ದಿನ ಒಂದು ಲೆಕ್ಕ, ಇನ್ಮುಂದೆ ಇನ್ನೊಂದು ಲೆಕ್ಕ ಅನ್ನೋದಕ್ಕೆ ಗೌತಮ್ ರೆಡಿ ಆಗಿದ್ದಾನೆ. ಈ ಹಿಂದೆ ಗೌತಮ್ ದಿವಾನ್ ಗ್ರೂಪ್ ಆಫ್ ಕಂಪನಿಯ ಒಡೆಯನಾಗಿದ್ದ. ಮಲತಾಯಿ ಶಕುಂತಲಾ ಹಾಗೂ ತಮ್ಮ ಜಯದೇವ್ ಮಾಡಿದ ಮೋಸದಿಂದ ತನ್ನ ಆಸ್ತಿಯನ್ನ ಬರೆದುಕೊಟ್ಟು ಗೌತಮ್ ಮನೆ ಬಿಟ್ಟು ಬರುವಂತಾಗಿತ್ತು. ಸಾಲದಕ್ಕೆ ಭೂಮಿಕಾನು ಗೌತಮ್ನಿಂದ ದೂರವಾಗಿದ್ಲು. ಇದೀಗ ಗೌತಮ್ ಭೂಮಿಕಾ ಒಂದಾಗಿದ್ದಾರೆ. ಈಗ ಗೌತಮ್ ಝೀರೋದಿಂದ ಹೀರೋ ಆಗಲು ಹೊರಟಿದ್ದಾನೆ. ಇವೆಲ್ಲದರ ಮಧ್ಯೆ ಮಲ್ಲಿ ಪ್ರೀತಿ ವಿಚಾರ ಈಗ ಸೀರಿಯಲ್ ಹೈಲೈಟ್ ಆಗಿದೆ. ಹೌದು, ಜಯದೇವ್ ಮಲ್ಲಿ ವಿರುದ್ಧ ಸೇಡು ತೀರಿಸಿಕೊಳ್ಬೇಕು ಅಂತ ಸುನಿಲ್ನ ಚೂ ಬಿಟ್ಟಿದ್ದಾನೆ. ಪ್ರೀತಿಯಲ್ಲಿ ಬಿದ್ದವರಂತೆ ಮಲ್ಲಿ ಮುಂದೆ ಡ್ರಾಮಾ ಮಾಡಲು ಹೇಳಿದ್ದ. ಬಾಸ್ ಹೇಳಿದಂತೆ ಸುನಿ ಕೂಡ ಮಾಡ್ತಿದ್ದಾನೆ. ಸುನಿಲ್ ನಾಟಕ ನೋಡಿದ ಮಲ್ಲಿ ಎಲ್ಲವನ್ನ ನಿಜ ಅಂತ ಅಂದ್ಕೊಂಡಿದ್ದಾಳೆ. ಇದೀಗ ಮಲ್ಲಿ ಸುನಿಲ್ ಪ್ರೀತಿಯಲ್ಲಿ ಬಿದ್ದಿದ್ದಾಳೆ. ಆದ್ರೆ ಈಗ ಭೂಮಿಕಾ ಬಾಳಿಗೆ ಮಲ್ಲಿಯ ವಿಲನ್ ಆಗ್ತಾಳ ಅನ್ನೋ ಪ್ರಶ್ನೆ ಮೂಡಿದೆ. ಹೌದು, ಸುನಿಲ್ ಮೇಲೆ ಪ್ರೀತಿ ಆಗ್ತಿದ್ದಂತೆ ಮಲ್ಲಿ ಕ್ಲಾಸ್ ಬಂಕ್ ಮಾಡಿ ಆತನೊಂದಿಗೆ ಓಡಾಡ್ತಿದ್ಲು. ಮಲ್ಲಿ ಕ್ಲಾಸ್ ಬಂಕ್ ಮಾಡಿ ಓಡಾಡ್ತಿರೋದು ಭೂಮಿಕಾಗೆ ಗೊತ್ತಾಗಿದೆ. ಮಲ್ಲಿ ಮತ್ತೆ ಮೋಸ ಹೋಗ್ಬಾರ್ದು ಅಂತ ಭೂಮಿಕಾಗೆ ಕಾಳಜಿ ಇದೆ. ಹೀಗಾಗಿ ಮಲ್ಲಿ ಜೊತೆ ಓಡಾಡ್ತಿರೋ ಹುಡುಗ ಯಾರು ಅಂತ ಆಕೆ ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದಾಳೆ. ಈ ವಿಷಯ ಮಲ್ಲಿಗೆ ಗೊತ್ತಾಗಿದೆ. ಕೋಪದಿಂದ ಮನೆಗೆ ಬಂದು, ನಿಮ್ಗೆ ಏನಾದ್ರೂ ಕೇಳೋದಿದ್ರೆ ನೇರವಾಗಿ ಕೇಳಬಹುದಿತ್ತಲ್ವಾ? ಹೀಗೆ ಕದ್ದು ಮುಚ್ಚಿ ಬರುವ ಅಗತ್ಯ ಏನಿತ್ತು ಅಂತ ಭೂಮಿಕಾಳನ್ನ ಪ್ರಶ್ನಿಸಿದ್ದಾಳೆ. ಮಲ್ಲಿ ಪ್ರಶ್ನೆಗೆ ಭೂಮಿಕಾ, ನೀನು ಜಯದೇವ್ನಿಂದ ಮೋಸ ಹೋಗಿದ್ಯಾ, ಮತ್ತೆ ನಿನ್ನ ಜೀವನದಲ್ಲಿ ತಪ್ಪು ಆಗೋದು ನನಗೆ ಇಷ್ಟವಿಲ್ಲ ಅಂತ ಹೇಳಿದ್ದಾಳೆ. ಆದ್ರೂ ಮಲ್ಲಿ ಭೂಮಿಕಾಳ ಮೇಲೆ ಮುನಿಸಿಕೊಂಡಿದ್ದಾಳೆ. ಇದೀಗ ಮಲ್ಲಿ ಹುಡುಗನನ್ನ ಭೂಮಿಕಾ ಮನೆಗೆ ಕರೆಸಿದ್ದಾಳೆ. ಸುನಿ ಮನೆಗೆ ಬರ್ತಿದ್ದಂತೆ ಭೂಮಿಕಾ ಶಾಕ್ ಆಗಿದ್ದಾಳೆ. ಸುನಿಲ್ ಮಲ್ಲಿಗಿಂತ ತುಂಬಾ ಚಿಕ್ಕವ, ಹೀಗಾಗಿ ಆತನನ್ನ ನೋಡಿ ಭೂಮಿಕಾ ಶಾಕ್ ಆಗಿದ್ದಾಳೆ. ಇಷ್ಟು ಚಿಕ್ಕ ಹುಡುಗನನ್ನ ಮಲ್ಲಿ ಲವ್ ಮಾಡ್ತಿದ್ದಾಳಂತ ಶಾಕ್ ನಿಂದ ನೋಡಿದ್ದಾಳೆ. ಇದೀಗ ಮಲ್ಲಿ ಪ್ರೀತಿಗೆ ಭೂಮಿಕಾ ಅಡ್ಡಿ ಆಗ್ತಾಳ ಅನ್ನೋ ಪ್ರಶ್ನೆ ಮೂಡಿದೆ. ಒಂದ್ ವೇಳೆ ಭೂಮಿಕಾ ಮಲ್ಲಿಗೆ ಸುನಿ ಸಹವಾಸ ಬಿಡು ಅಂತ ಹೇಳಿದ್ರೆ ಆಕೆ ಭೂಮಿ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಇದೆ. ಮತ್ತೊಂದ್ ಕಡೆ ಹಲವು ವರ್ಷಗಳ ಬಳಿಕ ಗೌತಮ್ ಮತ್ತು ಶಕುಂತಲಾ ಮುಖಾಮುಖಿಯಾಗಿದ್ದಾರೆ. ಅಪ್ಪನ ಕಾರ್ಯಕ್ಕಾಗಿ ಗೌತಮ್ ಆ ಮನೆಗೆ ಕಾಲಿಟ್ಟಿದ್ದಾನೆ. ಗೌತಮ್ ಬಂದಿರೋದು ನೋಡಿ ಶಕುಂತಲಾಗೂ ಶಾಕ್ ಆಗಿದೆ. ಇದನ್ನ ನೋಡಿದ ಜಯದೇವ್ ಫುಲ್ ಸೀನ್ ಕ್ರಿಯೇಟ್ ಮಾಡಿದ್ದಾನೆ. ಅಪ್ಪನ ಸಮಾಧಿಗೆ ಗೌತಮ್ ಮತ್ತು ಭೂಮಿಕಾ ಪೂಜೆ ಸಲ್ಲಿಸಲು ಹೋದಾಗ ಅವರು ನಿನ್ನ ಅಪ್ಪ ಅಲ್ಲ, ನನ್ನ ಅಪ್ಪ, ನಿನಗ್ಯಾವ ಹಕ್ಕಿದೆ ಅಂತ ಹೇಳಿ ಪೂಜೆಗೆ ಅಂತ ತಂದಿದ್ದ ಹೂವಿನ ಬಟ್ಟಲನ್ನ ಬಿಸಾಡಿದ್ದಾನೆ. ಇದರಿಂದ ಸಿಟ್ಟಾದ ಗೌತಮ್ ಜಯದೇವ್ಗೆ ಕಪಾಳ ಮೋಕ್ಷ ಮಾಡಿದ್ದಾನೆ. ಇದೀಗ ಗೌತಮ್ ಅದೇ ಮನೆಯಲ್ಲಿ ಉಳಿದುಕೊಳ್ತಾನ? ಜಯದೇವ್ಗೆ ಸರಿಯಾದ ಪಾಠ ಕಲಿಸ್ತಾನ? ಭೂಮಿ ಹಾಗೂ ಮಲ್ಲಿ ನಡುವೆ ಬಿರುಕು ಮೂಡುತ್ತಾ? ಜಯದೇವ್ ಕುತಂತ್ರಕ್ಕೆ ಮಲ್ಲಿ ಬಲಿಯಾಗೋದನ್ನ ಭೂಮಿಕಾ ತಡಿತಾಳ ಅನ್ನೋ ಕ್ಯೂರಿಯಾಸಿಟಿ ಮೂಡಿದೆ. ಒಟ್ಟಿನಲ್ಲಿ ಮುಂಬರುವ ಎಪಿಸೋಡ್ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನ್ ಇಂದ ಕೂಡಿದೆ. ನಮಸ್ಕಾರ.